ಆವೃತ್ತಿಯ ಮಹಾರಾಜ ಟ್ರೋಫಿಗೆ ಹಾಲಿ ರನ್ನರ್ ಅಪ್ ತಂಡ ಮೈಸೂರು ವಾರಿಯರ್ಸ್ ತಂಡ ಸಿದ್ಧತೆ ನಡೆಸಿಕೊಳ್ಳುತ್ತಿದೆ. ಆಗಸ್ಟ್ 15ರಿಂದ ಆರಂಭಗೊಳ್ಳಲಿರುವ ಮಹಾರಾಜ ಟ್ರೋಫಿ ಟೂರ್ನಿಗೆ ಮೈಸೂರು ತಂಡ ಜುಲೈ 25ರಂದು ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದು, ಆ ಸಲುವಾಗಿ ಕನ್ನಡಿಗ ಆಟಗಾರರ ಟ್ಯಾಲೆಂಟ್ ಹಂಟ್ ಮಾಡಿದೆ. ನಗರದ ಹೊರವಲಯದಲ್ಲಿರುವ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಶುಕ್ರವಾರ ನಡೆದ ಈ ಆಟಗಾರರ ಪರೀಕ್ಷೆಯಲ್ಲಿ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಿದರು. ಮೈಸೂರು ವಾರಿಯರ್ಸ್ನ ಮಾಲೀಕರಾದ ಅರ್ಜುನ್ ರಂಗ, ಆಟಗಾರ ಕರುಣ್ ನಾಯರ್, ತಂಡದ ವ್ಯವಸ್ಥಾಪಕರಾದ ಸುರೇಶ್ ಎಂಆರ್ ಹಾಗೂ ಸಹಾಯಕ ಕೋಚ್ ವಿಜಯ್ ಮದ್ಯಾಳ್ಕರ್ ಸಮ್ಮುಖದಲ್ಲಿ ನಡೆದ ಪ್ರತಿಭಾನ್ವೇಷಣೆಯಲ್ಲಿ ಬೆಂಗಳೂರು ನಗರದ ಹಲವು ಅಕಾಡೆಮಿಗಳಲ್ಲಿ ತರಬೇತಿ ಪಡೆದ ಆಟಗಾರರು ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಗಮನ ಸೆಳೆದರು. ನನ್ನ ಮನಸ್ಸಲ್ಲಿ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಟ್ಯಾಲೆಂಟು ಬಂದಿದ್ದಾರೆ, ಎಲ್ಲ ವರ್ಷ ಬರ್ತಾ ಇರ್ತಾರೆ. ಆ್ಯಂಡ್ ಸರ್ ಹೇಳಿದರು ಇವಾಗ ಜಸ್ಟ್ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಅಂತ. ಸೊ ಖುಷಿ ಆಗ್ತಾಯಿದೆ, ಎವ್ರಿ ಇಯರ್ ಇಂಪ್ರೂವ್ ಆಗ್ತಾಯಿದೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ವರ್ಷ ಥರ ಸರು ಮತ್ತು ನಮ್ಮ ಕೋಚಸ್ ಎಲ್ಲ ಒಟ್ಟಿಗೆ ಒಳ್ಳೆ ಟೀಮ್ ಮಾಡ್ತಾಯಿದ್ದಾರೆ. ಅದೇ ಯೋಚನೆ ಈ ವರ್ಷವೂ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಈ ವರ್ಷವೂ ಸ್ಟ್ರಾಂಗ್ ಟೀಮ್ ಇರುತ್ತೆ ನಮ್ಮದು ಅಂತ. ಈ ವೇಳೆ ಮೈಸೂರು ವಾರಿಯರ್ಸ್ನ ಮಾಲೀಕ ಮತ್ತು ಸೈಕಲ್ ಪ್ಯೂರ್ ಅಗರಬತ್ತಿಯ ವ್ಯವಸ್ಥಾಪಕ ನಿರ್ದೇಶಕ ಅರ್ಜುನ್ ರಂಗ ಮಾತನಾಡಿ, ಹಲವು ಯುವ ಪ್ರತಿಭೆಗಳನ್ನು ಗಮನಿಸಿದ್ದೇವೆ. ಹರಾಜು ಪ್ರಕ್ರಿಯೆಯ ಬಳಿಕ ಕೆಲವು ಪ್ರತಿಭೆಗಳು ನಮ್ಮ ತಂಡವನ್ನು ಸೇರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೊಂದು ಉತ್ಪಾದನೆ, ಅವರಿಂದನೇ ನಮ್ಮ ಪ್ರೀಮಿಯರ್ ಲೀಗ್ ಬಂದಿರೋದು ಮಹಾರಾಜ T20. ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕು. ನಮ್ಮ KCA ಸಪೋರ್ಟಿಂದನೇ ಇಷ್ಟೊಂದು ಪ್ಲೇಯರ್ಸ್ ಕರ್ನಾಟಕ ಲೆವೆಲಲ್ಲಿ ಇಂಡಿಯಾ ಲೆವೆಲ್ಗೆ ಆಡೋಕ್ಕಾಗಿರೋದು. ಆ್ಯಂಡ್ ನಮ್ಮ ಈ ಟ್ಯಾಲೆಂಟ್ ಅಂತ ಹೇಳಿ ನಾವು ಮಾಡ್ತಾ ಇರೋದು ಉದ್ದೇಶನೇ ಅದು. ಕಪ್ ಗೆಲ್ಲೋದು ಒಂದು ಕಡೆ, ಬಟ್ ನಮಗೆ ಏನು ಆಸೆ ಅಂದರೆ ನಮ್ಮ ಕರ್ನಾಟಕದಿಂದ ಪ್ಲೇಯರ್ಸ್ IPL ಇಂಡಿಯಾಗೆ ಆಡಬೇಕು ಉದ್ದೇಶ. ಯಾರಿಗೆ ಗೊತ್ತು ಈ ಟ್ಯಾಲೆಂಟ್ ಅಂತ ಇವತ್ತು ಒಂದು ಡಿಸ್ಕವರಿ ಆಗಿ ಒಂದು ಆಪರ್ಚುನಿಟಿ ಸಿಕ್ಕಿ ವಿ ಮೇ ಗೋ ಟು ದ ನೆಕ್ಸ್ಟ್ ಲೆವೆಲ್ ಟು ರೆಪ್ರೆಸೆಂಟ್ ಅವರ್ ಕಂಟ್ರಿ. ಸೊ ದಟ್ ಈಸ್ ಅವರ್ ಮೇನ್ ಇಂಟೆನ್ಷನ್. ಸದ್ಯ ಬೆಂಗಳೂರಿನಲ್ಲಿ ಪ್ರತಿಭಾನ್ವೇಷಣೆ ನಡೆದಿದ್ದು, 2ನೇ ಹಂತದ ಟ್ಯಾಲೆಂಟ್ ಹಂಟ್ ಜುಲೈ 18ರಂದು ಮೈಸೂರಿನಲ್ಲಿ ನಡೆಯಲಿದೆ.